ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ, ಜರ್ಮನಿಲಿ. ಇವತ್ತು ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಡಿಸೆಂಬರಲ್ಲಿ ಬರ್ಲಿನಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ದ ವೆರಿ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಆ್ಯಂಡ್ ನನ್ನ ಫಸ್ಟ್ ಬ್ಲಾಗ್ ಫಾರ್ ಯೂಟ್ಯೂಬ್ನ ಕ್ರಿಸ್ಮಸ್ ಮಾರ್ಕೆಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೊರಡ್ತಾ ಇದ್ದೀನಿ. ಸೊ ಈಗ ನಾನು ಟ್ರಾಮ್ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಟ್ರಾಮ್ ಬಂದಿದ್ದೆ, ಟ್ರಾಮ್ ಹತ್ಕೊಂಡು ಕ್ರಿಸ್ಮಸ್ ಮಾರ್ಕೆಟ್ ಸೈಡ್ ಹೋಗಿ ಕ್ರಿಸ್ಮಸ್ ಮಾರ್ಕೆಟ್ನ ಬ್ಯೂಟಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅಷ್ಟೇ ಗೈಸ್, ನಮ್ಮ ಕಡೆ ಟ್ರಾಮ್ ಅಂತೂ ಈ ಥರ ಇರುತ್ತೆ. ಟ್ರಾಮ್ ಅಂದರೆ ಆ್ಯಕ್ಚುಲಿ ರೋಡ್ ಮೇಲೆ ಹೋಗೋ ಟ್ರೈನ್ ಅಂತ ಅರ್ಥ. ಸ್ಪೆಷಲ್ ಏನಿರಲ್ಲ. ಇಲ್ಲಿ ನಮಗೆ ಸ್ಟಾಪ್ಸ್ ಕಾಣಿಸುತ್ತೆ. ಸ್ಟಾಪ್ಸ್ 1 by 1. ಇನ್ನೊಂದು 2-3 ಸ್ಟಾಪ್ಸ್ ಆದಮೇಲೆ ಇಳಿದು ಇನ್ನೊಂದು ಟ್ರಾಮ್ ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಸ್ ಗೈಸ್, ಫೈನಲಿ ವಿ ಆರ್ ನಿಯರ್ ದಿ ಬ್ಯೂಟಿಫುಲ್ ಕ್ರಿಸ್ಮಸ್ ಮಾರ್ಕೆಟ್ಸ್ ಆಫ್ ಬರ್ಲಿನ್. ಆ್ಯಂಡ್ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಕ್ರಿಸ್ಮಸ್ ಮಾರ್ಕೆಟ್ ಇಸ್ ಫೈನಲಿ ದಿಸ್ ವಿನ್ ಲಿಚನ್ಬರ್ಗರ್ ವಿಂಟರ್ ಝೀಟ್. ಎಷ್ಟು ಚೆನ್ನಾಗಿದೆ ಅಂದರೆ ಎಂಟ್ರಿ ನಾವು ಒಳಗೆ ಆಗ್ತಿದ್ದಂಗೆ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ನಾನು 1 year ಆಗಿದ್ದರೂ ಲಾಸ್ಟ್ ಟೈಮ್ ಕ್ರಿಸ್ಮಸ್ಗೆ ಇಲ್ಲಿಗೆ ಬಂದಿರಲಿಲ್ಲ. ಬಟ್ ಈ ಸರಿ ಈ ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೀನಿ. ಒಂದ್ಸಲ ಓವರ್ವ್ಯೂ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ನಿಮಗೂ ಕಾಣ್ರಿ. ಅಂತೂ ಹಿಂಗ್ ಸ್ಟಾರ್ಟ್ ಆಗಿದೆ ಗೈಸ್. ಎಂಟ್ರ್ ಆಗಿದ ತಕ್ಷಣ ಬ್ಯೂಟಿಫುಲ್ ಪ್ಲೇಸು. ನೆಕ್ಸ್ಟು ಗ್ರಿಲ್ ಅಂತ ಏನೋ ಇದೆ, ಶ್ವಾನ್ ಗ್ರಿಲ್ ಅಂತ. ಇಲ್ಲಿ ನಾರ್ಮಲಿ ನಾವು ತಿನ್ನೋದು ಅಷ್ಟೊಂದಿರಲ್ಲ. ಬೀಫು ಚಿಕನ್ನು ಅದೇ ಜಾಸ್ತಿ ಇರುತ್ತೆ. ಸೊ ಚಿಕನ್ ತಿನ್ಬೋದು, ಬಟ್ ಬೀಫ್ ಜೊತೆಗೆ ಮಾಡ್ತಾರೆ ಅಂತ ನಾರ್ಮಲಿ ನಾನು ತುಂಬ ಕಮ್ಮಿ ಪ್ರಿಫರ್ ಮಾಡ್ತೀನಿ. ಇಲ್ಲಿಂದ ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಅವ್ರ ಡೆಕೋರೇಷನ್ ಬ್ಯೂಟಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಡೆ ನಾರ್ಮಲಿ ಜಾತ್ರೆಗಳಲ್ಲಿ ಇಷ್ಟು ಬ್ಯೂಟಿನ ನಾವು ನೋಡ್ಬೋದು. ಅದಲ್ಲದೆ ಅದರಿಂದ ಪಕ್ಕ ಬರ್ತಿದ್ದಂಗೆ ನಮಗೆ ಒಂದು ಬ್ಯೂಟಿಫುಲ್ ಮಕ್ಳತ್ತಿ ಓಡಾಡೋ ಟ್ರೈನ್ಸು. ಇದಂತೂ ನನ್ಗೊಂದು ರೀತಿ ನಮ್ಮ ಕಡಲೆಕಾಯಿ ಪರ್ಸನ್ ನೆನಪು ಮಾಡ್ತು. ಆದರೂ ಆ ಕ್ರಿಸ್ಮಸ್ ಟ್ರೀ ನೋಡಿ ಗೈಸ್, ಆ ಲೈಟಿಂಗು ಎಷ್ಟು ಬ್ಯೂಟಿಫುಲ್ ಆಗಿ. ಈಗ ಇಲ್ಲಿ ಟ್ರೈನ್ ಗೇಮ್ ಅಲ್ಲೊಂದು ಶಾಂತ ತಾತನೂ ಇದ್ದಾರೆ, ನಿಮಗೆ ಕಾಣಿಸಿದ್ರು ಇಲ್ವೋ. ಇಲ್ಲಿ ಟಿಕೆಟ್ಸ್ ತಗೊಳ್ಬೇಕಾಗುತ್ತೆ. ಇದು ನನಗೆ ಬೇಡ. ನೆಕ್ಸ್ಟು ಯಾವುದೇ ಜಾಗಕ್ಕೆ ಬಂದರೂ ಮೆಮೊರೀಸ್ ಮಾಡ್ಕೊಬೇಕು ಅಂತ ಅನ್ಕೊಂತೀವಿ. ಸೊ ಮೆಮರೀಸ್ಗೆ ಅಂತ ಇಲ್ಲೊಂದು ಫೋಟೋ ಬೂತ್ ಇದೆ. ಸೊ ಫೈನ್ ನೋಡ್ಬೋದು. ಇಲ್ಲೆಲ್ಲ ಭಾರಿ ಚಿಕ್ಕ ಮಕ್ಳೇ ಇದ್ದಾರೆ, ಬಿಕಾಸ್ ಇದು ಕಿಡ್ಸ್ ಸೆಕ್ಷನ್ ಬರೋದೆ ಗೈಸ್. ಇಲ್ಲಿ ಯಾವ್ದೋ 2 ಹುಡುಗಿರು ಮಸ್ತಾಗಿ ನಿಂತಿದ್ದಾರೆ, ಬಟ್ ಅವರು ರಿಯಲ್ ಅಲ್ಲ. ಅಗೇನ್ ದಿಸ್ ಇಸ್ ಒನ್ ಮೋರ್ ಗೇಮಿಂಗ್ ಸೆಷನ್ ಗೈಸ್. ಇದೆಲ್ಲ ನನ್ಗೊಂಥರ ಅರ್ಧ ವಂಡಾಲ ನೋಡ್ದಂಗೆ ಅನ್ನಿಸ್ತಿದೆ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹಂಗೆ ಮುಂದಕ್ಕೆ ಬರ್ತಾ ಇದ್ದೀನಿ. ನನಗೆ ಗೇಮ್ಸ್ ಅಲ್ಲಂತೂ ಸಿಕ್ಕಾಬಿಡೆ ವೆರೈಟೀಸ್ ಕಾಣಿಸ್ತಿದೆ. ಬಟ್ ಇನ್ನು ಚಿಕ್ಕ ಮಗು ಅಂತೂ ಅಲ್ಲ. ನಮ್ಮಮ್ಮ ಮನೆಯಿಂದ ಆಚೆ ಬರೋಕ್ಕೂ ಮುಂಚೆನೆ ವಾರ್ನಿಂಗ್ ಕೊಟ್ಟು ಕಳ್ಸಿದ್ದಾರೆ, ಮೇಕ್ ಶ್ಯೂರ್ ಹೋದ ನೋಡ್ದ ಬಂದ ಅಂತ. ಈ ವಾರ ಸಿಕ್ಕಾಬಿಡೆ ಖರ್ಚು ಮಾಡ್ಬಿಟ್ಟಿದ್ದೀನಿ ಗೈಸ್. ಸೊ ವ್ಯಾಲೆಟ್ ತೆಗಿಬೇಕಂದ್ರೆ ನಂಗೂ ಒಂಚೂರು ಭಯನೇ ಆಗುತ್ತೆ. ಇಲ್ಲೂ ತುಂಬಾ ಮಕ್ಕಳು, ಸಿಕ್ಕಾಪಟ್ಟೆ ಮಕ್ಕಳೇ ಇಲ್ಲಿ ಎಂಜಾಯ್ ಮಾಡಕ್ ಬರ್ತಾರೆ. ಸಿಕ್ಕಾಪಟ್ಟೆ ಚಳಿ ಇದೆ. ಬ್ಯೂಟಿ ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿರೋ ಒಂದು ಟಾಯ್ ಶಾಪ್ ಅನ್ಬೋದು, ಡಾಲೀಸ್ ಅನ್ಬೋದು. ಎಷ್ಟು ಟಾಯ್ ವೆರೈಟೀಸ್ ಗೈಸ್, ಲಿಟ್ರಲಿ. ಆ್ಯಂಡ್ ಮೇ ಬಿ ಐ ಥಿಂಕ್ ಇದು ಬಂದು ಒಂಥರ ಪ್ಲೇ ಅಂಡ್ ವಿನ್ ಕಾನ್ಸೆಪ್ಟ್ ಇರಬೇಕು. ಸೊ ನಾರ್ಮಲಿ ಬಾಲ್ ಹಾಕಿ ಎಲ್ಲಿವರೆಗೂ ನಾವು ರೀಚ್ ಆಗ್ತೀವಿ ಅಂತ ಒಂದು ಪ್ಲೇಯಿಂಗ್ ಕಾನ್ಸೆಪ್ಟ್ ಇದಿದೆ ಅನ್ಸುತ್ತೆ. ಇದ್ರ ಎಕ್ಸ್ಟೀರಿಯರ್ ನೋಡಿದ್ರೇನೆ ಸಿಕ್ಕಾಬಡೆ ವಾವ್ ಅನ್ಸುತ್ತೆ. ಕವರೇಜು ತುಂಬಾ ಕಷ್ಟ ಇದೆ. ಇದಕ್ಕಿಂತ ಅದಕ್ಕೂ ಎಷ್ಟು ನೋಡಿದ್ರೆ ಧೂಮ್ ಅಂತ. ಸೊ ಈಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಐ ಆಮ್ ಗೋಯಿಂಗ್. ಅಂಡ್ ಲೆಟ್ ಮಿ ಗೋ ಚೆಕ್ ವಿತ್ ದಿ ಟಿಕೆಟ್ಸ್ ಅಂಡ್ ಇಟ್ ಟೆಲ್ಸ್ €6 per person ಅಂತ. ಅಂದ್ರೆ ಒಬ್ರಿಗೆ €6 ಕೊಡ್ಬೇಕಾಗುತ್ತೆ. ಅಂದ್ರೆ ನಮ್ ರೇಟಲ್ಲಿ ಆಲ್ಮೋಸ್ಟ್ ₹550 ಆಗುತ್ತೆ. ಸೊ ಈಗ ಹೊರಗೆ ಹೋಗಿ ಟಿಕೆಟ್ ಕೇಳೋಣ. ಜ್ವೈ ಟಿಕೆಟ್ ಬಿಟ್ಟು ವ್ಲಾಗಿಂಗ್ ಮ್ಯೂಸಿಕ್ ಕೇಳಿ ಗಾಯ್ಸ್. ತುಂಬಾ ಜನ ಕಪಲ್ಸ್ ಆಗಿ ಫ್ರೆಂಡ್ಸ್ ಆಗಿ ಬಂದಿದ್ದಾರೆ. ಬಟ್ ಏನ್ ಮಾಡೋಣ, ಇವತ್ತು ನಾನು ಒಬ್ಳೇ ಬರ್ಬೇಕಾಗಿದೆ.
ಸೊ ನನ್ನ ಗಾಡಿ ಅಲ್ಲಿ ಬರ್ತಾ ಇದೆ. ಸೊ ನಾನ್ ಇವತ್ತು ಅದು ನನ್ ಗಾಡಿ ಅಂತಾನೆ ಅನ್ಕೊಬೇಕು ಗೈಸ್, ಬಿಕಾಸ್ ಅದಕ್ಕೆ €6 ದುಡ್ಡು ಕೊಟ್ಟಿದ್ದೀನಿ. ಈಗ ಅದು ಬರ್ತಿದೆ, ಅದು ಬಂದಿದೆ, ಹತ್ತು ಕುತ್ಕೊಂಡು ನಿಮ್ಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ನ ತೋರಿಸ್ತೀನಿ ಗೈಸ್. ಗೈಸ್ ಬೂಮ್ ಅಂತ ಓಪನ್ ಆಯ್ತು ಗೈಸ್. ಅಯ್ಯೋ ಅಬ್ಸಲ್ಯೂಟ್ ಡೆವಿಲಿಕ್ ಎಕ್ಸ್ಪೀರಿಯನ್ಸ್ ಗೈಸ್. ಏನೋ ಬರ್ತಾ ಇರೋಗಿದೆ ಗೈಸ್. ಅಯ್ಯೋ ಏನ್ ಗೈಸ್ ಇದು, ಯಾವ ಡೆಡ್ ಬಾಡಿಯಿಂದ ಎಲ್ಲಿಂದ ನೆಕ್ಸ್ಟ್ ಇನ್ನೇನ್ ಕಾರಿದೆಯೋ ಕಾಣಿಸ್ತಿಲ್ಲ ಗೈಸ್. ಲೈಟ್ ಇಲ್ಲ ಗೈಸ್, ಎಲ್ಲಿ ಹೋಗ್ತಿದೆ ಗೈಸ್. ಬಂದ್ವಾ ಬಂದ್ವಿ ಗೈಸ್ ಫೈನಲಿ. ಇನ್ನೂ ಬಂದಿದೀವ ಎಕ್ಸಿಟಿಗೆ ಗೊತ್ತಿಲ್ಲ. ಇಲ್ಲ ಅದು ಒಂದಿದೆ ಗೈಸ್. ನೋಡಿ ಗೈಸ್, ಆಂಟಿ ಎಷ್ಟು ಚೆನ್ನಾಗಿ ಮಲ್ಗೋರೆ ಇಲ್ಲಿ. ಹೋಗ್ತಾ ಇದೀವಿ ಗೈಸ್, ಮತ್ತೆ ಕತ್ಲಾಯ್ತು ಗೈಸ್. ಇಲ್ಲೇನಿದೆ ಗೊತ್ತಿಲ್ಲ ಗೈಸ್. ಓ ಇಲ್ಲಿ ಯಾವ್ದೋ ಮೇಲ್ಗಡೆನೆ ನೇತಾಡ್ತಾ ಇದೆ ಗೈಸ್. ಇಲ್ಲಿ ಯಾವ್ದೋ ಅಂಕಲ್ ಅವನೇ ಗೈಸ್, ಈಗ ಪಕ್ಕ ಎದುರಿಸ್ತಾನೆ. ಹಲೋ ಫುಲ್ಲು ಫುಲ್ಲು ಇಲ್ಲ ಅದು ಬಾಗ್ಲು ತೆಕ್ಕೋದು ಗೈಸ್. ಐ ಲವ್ ಯು. ಹೋಗೆ ಸುಮ್ಮನೆ ಹೋಗೋ, ಸುಮ್ಮನೆ ಎದುರಿಸ್ತಾ ಇದ್ದಾರೆ. ಯಾವ ಹೆಂಗೋ ನಿಂತಾರೆ. ಓ ಗಾಡ್, ಫೈನಲಿ ಆಚೆ ಬಂದಿದ್ದೀವಿ ಗೈಸ್. ಇಟ್ ವಾಸ್ ಆಸಮ್ ಎಕ್ಸ್ಪೀರಿಯನ್ಸ್. ಏನೋ ಇದೆ, ಐ ಥಿಂಕ್ ಇದು ಒಂಥರ ಚಾಕ್ಲೇಟ್ ಶಾಪ್ ಅನ್ಸುತ್ತೆ. ಚಾಕ್ಲೇಟ್ಸು, ಕ್ಯಾಂಡೀಸು ಎಲ್ಲ ತುಂಬಾ ಇದೆ ಇಲ್ಲಿ. ಸೊ ಒಂದು ಪಾಯಿಂಟ್ ಅಲ್ಲಿ ನೋಡಿ ಗೈಸ್, ಯು ವಾಂಟ್ ಟು ಶೋ ಸಮ್ ಗ್ರಾಟಿಟ್ಯೂಡ್ ಅಂದ್ರೆ ಅದ್ರ ಮೇಲೆ ಎಷ್ಟು ನೀಟಾಗಿ ಜಾಮಿನಲ್ಲಿ ಬರ್ದಿದ್ದಾರೆ. ಮೇನ್ ಲಾಕ್ ಅಂದ್ರೆ ಯೋ ಲಕ್ ಅಂತನೋ ಏನೋ ಇರ್ಬೋದು ಗೈಸ್. ಇನ್ನು ನಾನು ಅಷ್ಟೊಂದು ಪರ್ಫೆಕ್ಟ್ ಅಂತೂ ಅಲ್ಲ ಜಾಮೀನ್ ಮಾತಾಡೋದ್ರಲ್ಲಿ. ಬಂದ್ರೆ ಮತ್ತೆ ಇಲ್ಲೊಂದು ಯಾವ್ದೋ ಟಾಯ್ ಶಾಪ್ ಇದೆ ಗೈಸ್. ಆ ಟಾಯ್ ಶಾಪ್ ನ ಸಹ ಐ ಥಿಂಕ್ ಇಲ್ಲೂ ಬಾಲಿಂದ ಬಕೆಟ್ ಎಲ್ಲ ಆಡ್ತವ್ರೆ. ಏನ್ ಬಾಗುರು, ನಮ್ ಇಂಡಿಯಾಲ್ ಸಿಗದೆ ಇರೋ ಟಾಯ್ಸ ಬಂದ ಜಸ್ಟ್ ಎಂಜಾಯ್ ಮಾಡ್ದ ಅನ್ನಂಗ್ ಇರ್ಬೇಕು ಗೈಸ್. ಸೊ ತುಂಬಾ ಟಾಯ್ ಶಾಪ್ ಅಂತ ಸೆಟಪ್ ಮಾಡಿದ್ದಾರೆ, ಮಕ್ಳು ಜಾಸ್ತಿ ಬರ್ತಾರೆ ಅಂತ. ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೀವು ನೋಡ್ಬಹುದು. ಲಿಟ್ರಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೋಡಿ ಗೈಸ್, ನಮ್ಮ ವಂಡರ್ಲಾಲಿರೋ ಎಲ್ಲಾ ಗೇಮ್ಸು ಇಲ್ಲಿದೆ. ಹೈ ಇಂಪ್ರೆಸ್ ಅಂತ ಇದ್ರ ಹೆಸರು. ಅಲ್ಲೋಗಿ ಟಿಕೆಟ್ಸ್ ತಗೋಬೇಕು, ಆ ಗೇಮ್ನ ಆಡಬೇಕು. ನನಗೆ ಆ ಗೇಮ್ ಆಡೋ ಇಂಟ್ರೆಸ್ಟ್ ಯಾವ ಮಾತ್ರಕ್ಕೂ ಇಲ್ಲ ಅಂತ ನಾನೀಗ ಸದ್ಯಕ್ಕೆ ಅಲ್ಲಲ್ಲಿ ನಮ್ಮ ಇಂಡಿಯನ್ ಮುಸುಡಿಗಳನ್ನ ನೀವು ನೋಡ್ಬೋದು ಗೈಸ್. ಅವರು ಎಂಜಾಯ್ ಮಾಡಬೇಕು, ಎಕ್ಸ್ಪ್ಲೋರ್ ಆಗಬೇಕು ಅಂತ ಬಂದಿದ್ದಾರೆ. ನೆಕ್ಸ್ಟು ಅಲ್ಲೊಂದು ಬ್ಯೂಟಿಫುಲ್ ಗೇಮ್ ಇದೆ ಗೈಸ್, ನೋಡೋಣ ಹೋಗಿ ಟಿಕೆಟ್ ವಿಚಾರಿಸೋಣ. ನಮ್ಮ ಬಡ್ಜೆಟಲ್ಲಿ ಇದ್ದರೆ ಆಡ್ಬೋದಾ ಅಂತ. ನಂಗೆ ಈ ಥರ ಡೆಡ್ಲಿ ಅಡ್ವೆಂಚರಸ್ ಗೇಮ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಇಲ್ಲಿ ಬಂದು ನೋಡಿದ್ರು ಟಿಕೆಟ್ €6 ಅಂತಾನೆ ಇತ್ತು. ನನ್ನ ಪ್ರೈಸ್ ಒಳಗಡೆನೇ ಇತ್ತು. ಕೊಟ್ಟೆ, ಟಿಕೆಟ್ ಕೊಟ್ಟರು. ಈಗ ಫೈನಲಿ ಈ ಗೇಮ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ ನೀವು ನನ್ನ ಜೊತೆ. ನೋಡ ಬನ್ನಿ ಗೈಸ್, ಇವರೆಲ್ಲ ಬಡ್ಕೊಳ್ಳೋದು ನೋಡ್ತಾ ಇದ್ರೇನೆ ಭಯ ಆಗ್ತಿದೆ. ಅಟ್ ದಿ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ನಿಸ್ತಿದೆ. ಮಾಡೋಣ ಅಂತ ಅಲಾಡ್ಸ್ಕೊಂಡ್ ಬಂದ್ಬಿಟ್ಟಿದೀನಿ. ಬಟ್ ಈಗ ಗೊತ್ತಾಗ್ತಿದೆ ಲಿಟ್ರಲಿ ಎಷ್ಟು ಚಳಿ ಆಗ್ತಿದೆ ಅಂತ. ನಿಂತಿರೋ ಕಡೆನೆ ಚಳಿ ಇಷ್ಟು ಫೀಲ್ ಆದ್ರೆ ಈಗ ಇನ್ನಿದನ್ನ ಹತ್ಕೊಂಡು ಕುತ್ಕೊಂಡು ಗಾಳಿಲಿ ಸುತ್ತಬೇಕಲ್ಲ ಈ ಚಳಿಲಿ. ಆಬ್ವಿಯಸ್ಲಿ ಬಂದೆ, ನನ್ನ ಟಿಕೆಟ್ನ ನಾನು ಕೊಟ್ಟೆ. ಆಸಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಮ್ಗಾಗಿ ಸೀಟ್ ಅಲ್ಲಿ ಕಾಯ್ತಾ ಇದೆ. ಹತ್ಬಿಟ್ಟಿದ್ದೀನಿ ಗೈಸ್, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರತ್ತೆ ಅಂತ ಒಂದ್ಸಲ ರೈಡ್ ಆದ್ಮೇಲೆ ನೋಡೋಣ. ಇದ್ರ ಮೂತಿಗಷ್ಟು ಬೆಂಕಿ ಹಾಕ ಗೈಸ್, ಒಂದು ನಿಮಿಷ ಕೈಗಳೆಲ್ಲ ಫ್ರೀಸ್ ಆಗೋಗ್ಬಿಟ್ಟಿದೆ ಗೈಸ್. ಫಂಕ್ಷನಾಲಿಟಿನೇ ಇಲ್ಲ ಕಣ್ರೋ, ರಕ್ತಾನೇ ಹೋಗ್ತಿಲ್ಲ ಕಣ್ರೋ ಕೈಯಲ್ಲಿ. ಗೈಸ್ ಗಾಡಿ ಬಾಯಲ್ಲಿ ಬರ್ತಿದೆ. ಏನಕ್ಕೆ ಅನ್ಕೊಂಡಿದೀರಾ ಈ ಚಳಿಗೆ? ನನ್ನ ಕೈ ಇನ್ನು ಮೊದಲಿಗೆ ನೆಗೆದ್ ಬಿತ್ಕೊಂಡು ಹೋಯ್ತು ಗೈಸ್. ನನ್ ಗಂಟ್ಲು ಕೂಡ ಹೋಯ್ತು ಗೈಸ್, ಕಿರ್ಚಿ ಕಿರ್ಚಿ ಕಿರ್ಚಿ. ಗೇಮು ಇಲ್ಲಿ ನೋಡ್ತಿದ್ರೆ 50 cents ಹಾಕಿ
ಇದನ್ನ ಕಂಟ್ರೋಲ್ ಮಾಡ್ಬೇಕು. ಇದನ್ನ ಕಂಟ್ರೋಲ್ ಮಾಡಿ ನೀವೇನಾದ್ರೂ ಪಿಕ್ ಮಾಡಕ್ಕಾದ್ರೆ ಅದು ನಮ್ಗೆ ಇಲ್ಲಿಂದ ಬಂದು ಇಲ್ಲಿ ಬೀಳತ್ತೆ, ನಾವು ತಗೊಂಡ್ ಹೋಗ್ತಾ ಇರ್ಬೋದು ಗೈಸ್. ಈಗ ಅದನ್ನ ಒಂದ್ಸಲ ನಾನು ಟ್ರೈ ಮಾಡ್ಬೇಕು ಅನ್ಕೊಂತಾ ಇದೀನಿ, ನೋಡೋಣ. ಒಂದ್ ಕ್ರೆಡಿಟ್ ಅಂತ ತೋರಿಸ್ತಿದೆ, ಟ್ರೈ ಮಾಡಿ. ಟಾರ್ಗೆಟ್ ರೀಚ್ ಆಗ್ತೀನ ಅಂತ ನನಗೂ ಭಯ ಆಗ್ತಿದೆ. ನೋಡೋಣ, ಯಾವ್ದೋ ಒಂದ್ ಕಲರು. ಹಿಡ್ಕೋ ಶೋ ಇರೋದೊಂದ್ ಜೀವನ, ಇವತ್ತು ಎಂಜಾಯ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಸೊ ಥರ್ಡ್ ಟಿಕೆಟ್ ತಗೊಂಡು ನಾನಿವತ್ತು ಒಂದು ಕಾರ್ ರೇಸಿಂಗ್ ಅಲ್ಲಿ ಟ್ರೈ ಮಾಡೋಣ ಅಂತ. ನೋಡೋಣ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರತ್ತೆ ಅಂತ. ಈಗ ಆಲ್ರೆಡಿ ಈ ಸೆಷನ್ ಫಿಲ್ ಆಗಿದೆ, ಹೋಗಿ ಹತ್ತೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಎಂಜಾಯ್ ಮಾಡೋಣ. ನಿಮ್ಗೂ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇದೆ ಗುರು. ತಗೊಂಡು ಈ ಚಿಪ್ನ ಇದ್ರ ಒಳಗಡೆ ಇನ್ಸರ್ಟ್ ಜಾರ್ಕೊಬಿಡ್ತು. ರಿಸೀವ್ ಆಯ್ತು, ಈಗ ಕಾರ್ ಸ್ಟಾರ್ಟ್ ಆಗ್ಬೇಕು. ಜುಯ್ 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 ಅಂದೇ ಬಿಡೋಣ. ಫುಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್. ರಿವರ್ಸ್ ತೆಗಿಬೇಕಲ್ಲ ಗೈಸ್, ತಕ್ಕೊಂಡೆ ಗೈಸ್. ನಮ್ಮ ವಾಟ್ಸಪ್ ಬರ್ದೇ ಇರೋ ಕಾರ ಡ್ಯಾಶ್ಗಳು ಆಗ್ತಾ ಇದೆ. ನಾನು ನಮಗೂ ಕಾರ್ ಓಡ್ಸಕ್ ಬರುತ್ತೆ ಅಂತ ಓಡಿಸ್ತಾ ಇದ್ದೀನಿ. ಬನ್ನಿ ಗೈಸ್. ನನ್ ವಿಡಿಯೋ ಅಲ್ಲಿ ಬರ್ಬೇಕು, ನನ್ ಬ್ಲಾಗ್ ಅಲ್ಲಿ ಕಾಣಿಸ್ಕೋಬೇಕು ಅಂತಾನೆ ತುಂಬಾ ಜನ ಗುದ್ದುತ್ತವ್ರೆ. ಗುದ್ದಿಸ್ಕೊಂದಿರ ಒಂದ್ ಏನ್ ಗೈಸ್, ಈ ರೇಂಜ್ ಈ ಪಟ್ಟೆ ಆಕ್ಸಿಡೆಂಟ್ ಆಲ್ರೆಡಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ಬಂದಿದೆ, ಎದುರುಗಡೆನೆ ನಂಗೆ ಪೊಟ್ಯಾಟೊ ಟ್ವಿಸ್ಟರ್ಸ್ ಕಾಣಿಸ್ತು. ಎಲ್ಲೋ ನಮ್ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ತಿಂದಿದ್ ನೆನ್ಪು. ಸೊ ಈಗ ಇಲ್ಲಿ ಬಂದು ಒಂದ್ ಪೊಟ್ಯಾಟೊ ಟ್ವಿಸ್ಟರ್ ಎಷ್ಟು ಅಂತ ಕೇಳೋಣ. ನೀವೆಲ್ಲರೂ ಆಬ್ವಿಯಸ್ಲಿ ಇಂಡಿಯನ್ ಪ್ರೈಸ್ ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ ಅನ್ಸುತ್ತೆ. ಇನ್ನಲ್ಲಿ ಒಂದು ಪೊಟ್ಯಾಟೊ ಟ್ವಿಸ್ಟರ್ ನ ಅಂತೂ ತಗೊಂಡೆ ಗುರು. ಇದ್ರ ರೇಟ್ ಕೇಳಿದ್ರೆ ಹೋಗ್ತೀರಾ. €7 ಅಂದ್ರೆ ನಮ್ ಇಂಡಿಯನ್ ಮನಿಲಿ ಆಲ್ಮೋಸ್ಟ್ 600 ಇಂದ 620 ಗುರು. ನೋಡ್ರಿ, ಇಷ್ಟೇ ಸ್ಪೆಷಲ್ ಏನಿಲ್ಲ, ಜಸ್ಟ್ ವೈಟ್ ಸಾಸ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಓಕೆ, ಏನು ಮಾಡಕ್ಕಾಗಲ್ಲ. ಆಚೆ ಬಂದ್ಮೇಲೆ ಅವ್ರ ರೇಟ್ಗಳನ್ನ ನಾವು ಕೇಳಲೇಬೇಕಾಗತ್ತೆ, ಕೊಡ್ಲೇಬೇಕಾಗತ್ತೆ, ತಿನ್ಬಿಟ್ಟು ಸ್ವಲ್ಪ ಹಿಂದೆಗಡೆ ಬಂದ್ ನೋಡಿದ್ರೆ ವ್ಯೂ ಅಂತೂ ಇಷ್ಟು ಬ್ರಿಲಿಯಂಟ್ ಆಗಿದೆ, ವಿತ್ ಫುಲ್ ಆಫ್ ಗೇಮ್ಸ್. ಇಲ್ಲೂ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾವ್ರೆ ಗುರು. ಒಂದ್ ರಿಂಗ್ ಹಾಕ್ರೆ ನಿಮಗ್ ಬಂದಿದ್ ತಗೊಳ್ಳಿ, ಆ ಟಿಕೆಟ್ ತಗೊಳ್ಳಿ, ಈ ಟಿಕೆಟ್ ತಗೊಳ್ಳಿ ಅಂತ ಇಲ್ಲೇ ಕಾಣಿಸುತ್ತೆ ನೋಡಿ. ಈ ತರ ಟಿಕೆಟ್ಸ್ ತಗೊಬೇಕಂತೆ, ಅದ್ರಲ್ಲಿ ಬರ್ಲಿನ್ ಅಂತ ಬಂದಿರ್ಬೇಕಂತೆ. ಬರ್ಲಿನ್ ಅಂತ ಬಂದಿದ್ರೆ ಅಲ್ಲಿರೋ ಯಾವ್ದೇ ಗಿಫ್ಟ್ ನಾಗ್ಲಿ ನಮಗ್ ಕೊಡ್ತಾರಂತೆ. ನಿಮಿಗೂ ನಾನ್ ತೋರಿಸ್ತೀನಿ ನೋಡಿ. ಇಲ್ಲಿ ಟಿಕೆಟ್ಸ್ ಇರುತ್ತೆ, ಬರ್ಲಿನ್ ಅಂತ ಬರ್ಬೇಕು. ಇಲ್ಲಿ ಆಲ್ರೆಡಿ ರೂಲ್ಸ್ ಅಲ್ಲಿ ಇದೆ. ಇಲ್ಲಿ ಲಿಸ್ಟ್ ಆಫ್ ಸಿಟೀಸ್ ಇರುತ್ತೆ, ಅದ್ರಲ್ಲಿ ಬರ್ಲಿನ್ ಅಂತ ಬರ್ಬೇಕು. ಅವಾಗ ಈ ಗಿಫ್ಟ್ಸ್ ಎಲ್ಲ ಕೊಡ್ತಾರಂತೆ. ಅವ್ನ ಅಜ್ಜಿ €60 ಕೊಟ್ಟು ಅಷ್ಟ್ ಟಿಕೆಟ್ಸ್ ತಗೊಂಡ್ವಿ ಅಂದ್ರೆ ₹5,500 ಗುರು. 1 ಎಕರೆ 2 ಎಕರೆಗಿನ ಜಾಸ್ತಿ ಇದೆ ಅನ್ಸುತ್ತೆ. ಜಸ್ಟ್ ಒಂದ್ ಕ್ರಿಸ್ಮಸ್ ಮಾರ್ಕೆಟ್. ಒಂದಾಗಿಂದ ಇದನ್ನ ಆಟ ಆಡೋಣ ಅನ್ಕೊಂಡೆ ಗೈಸ್. ಇದು ವಂಡರ್ಲಾಲು ಮಿಸ್ ಮಾಡಿದೆ. ಚಿಕ್ಕ ಮಗು ಅಂತ ಅವಾಗ ಹಚ್ಚಿರ್ಲಿಲ್ಲ ನೋಡಿ. ಬಾಂಬ್ ಇರತ್ತೆ ಎಕ್ಸ್ಪೀರಿಯನ್ಸ್. ಬಟ್ ಒಂದ್ ಬ್ಯಾಡ್ ಥಿಂಗ್ ಏನಂದ್ರೆ ಟಿಕೆಟ್ ಕೌಂಟರ್ ನ ಕ್ಲೋಸ್ ಮಾಡಿದ್ದಾರೆ. ಗುಂಡು ಎಸಿ ಏನಾದ್ರು ಗೆಲ್ಲು ಅನ್ನೋದ್ರಲ್ಲಿ ಗುಂಡೆಸ್ದು ಈ 3 ಐಟಮ್ಸ್ ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗೆದ್ದಿದ್ದೀನಿ ಗೈಸ್. ಗೆದ್ವಿ ಅನ್ನೋ ಖುಷಿ ಇರಕ್ಕಿನ್ನ ದೊಡ್ಡ ಡಾಲ್ ಸಿಕ್ಕಿಲ್ವಲ್ಲ ಅನ್ನೋ ಬೇಜಾರಿದೆ. ಬಟ್ ಇಟ್ಸ್ ಓಕೆ. ಆಲ್ಮೋಸ್ಟ್ ಎಂಡಿಂಗ್ ಗೆ ಬಂದಿದ್ದೀವಿ ಗೈಸ್. ನಾವಿವತ್ತು ಆಕ್ಚುಲಿ ತುಂಬಾನೇ ಮಿಸ್ ಮಾಡಿದೀನಿ. ನಾನು ತುಂಬಾ ಗೇಮ್ಸ್ ನ ಆಡಕ್ಕಾಗಿಲ್ಲ, ಯಾಕಂದ್ರೆ ಕ್ಲೋಸಿಂಗ್ ಟೈಮು. ಇಲ್ಲಿ ಇವರೆಲ್ಲರೂ ಬೇಗ ಮಲ್ಕೊಂತಾರೆ, ಡೇ ಲೈಟ್ ಸೇವಿಂಗು ಅದು ಇದು ಅನ್ನೋ ಹೆಸರಲ್ಲಿ. ಸೊ ಆಲ್ಮೋಸ್ಟ್ ನಾವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದ್ಬಿಟ್ಟಿದ್ವಿ, ಸ್ವೆನ್ ಗ್ರಿಲ್ ಅಂತ. ಸೊ ಇದನ್ನೇನು ಎಕ್ಸಿಟ್ ಬಂದಂಗೆ ಅರ್ಥ. ಎಕ್ಸಿಟ್ ಇಲ್ಲಿದೆ. ಸೊ ಇನ್ನೊಂದ್ಸಲ ಈ ಮಾರ್ಕೆಟ್ ಬಂದಾಗ ಇನ್ನೂ ಆದಷ್ಟು ಬೇರೆದನ್ನೆಲ್ಲ ನಿಮಗ್ ತೋರ್ಸಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.